ಓಕೆ, ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ನಾಳೆ ಮಧ್ಯಾಹ್ನ 3 ಗಂಟೆಗೆ ಟೈಮ್ ಕೇಳಿದ್ದಾರೆ ವಿಜಯ್ ಅಂತ ಗೊತ್ತಾಗ್ತಾ ಇದೆ. ಒಂದು ವೇಳೆ ರಾಜ್ಯಪಾಲರು ಓಕೆ ಅಂದ್ರೆ ಅಲ್ಲಿಗೆ ನಾಳೆನೆ ಪ್ರಮಾಣ ವಚನ ಸ್ವೀಕಾರ ಆಗತ್ತೆ. ರಾಜ್ಯಪಾಲರು ಕೇರಳಕ್ಕೆ ಹೋದಲ್ಲಿ ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಕೊನೆ ಕ್ಷಣದ ರಾಜಕೀಯ ಹೈಡ್ರಾಮಾದಲ್ಲಿ ಸಖತ್ ಟ್ವಿಸ್ಟ್ ಸಿಗ್ತಾ ಇದೆ. ಬಿಕಾಸ್ ಇವತ್ತೇ ನಾಳೆನಾ ಅಥವಾ ಸೋಮವಾರನ ಈ ಥರದ್ದೆಲ್ಲ ಕುತೂಹಲ ಇದೆ, ಗೊಂದಲ ಇದೆ. ಈಗ ನಾಳೆ ಮಧ್ಯಾಹ್ನ 3 ಗಂಟೆಗೆ ಟೈಮ್ ಕೇಳಿದ್ದಾರೆ. ಒಂದು ವೇಳೆ ರಾಜ್ಯಪಾಲರು ಓಕೆ ಅಂದ್ರೆ ಮಾತ್ರ ನಾಳೆನೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ರಾಜ್ಯಪಾಲರೇನಾದ್ರೂ ಕೇರಳಕ್ಕೆ ಹೋದ್ರೆ ಅಲ್ಲಿಗೆ ಸೋಮವಾರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಇನ್ನು ಕೊನೆ ಕ್ಷಣದಲ್ಲೂ ಕೂಡ ಸಾಕಷ್ಟು ಟ್ವಿಸ್ಟ್ಗಳು ಪಡ್ಕೊಳ್ತಾ ಇರೋದು ತಮಿಳುನಾಡು ಪಾಲಿಟಿಕ್ಸ್ ವಿಚಾರ. ಯಾಕಂತಂದ್ರೆ ಆರಂಭದಿಂದ ಹಿಡಿದು ಫಲಿತಾಂಶ ಹೊರಬಿದ್ದ ದಿನದಿಂದ ಇವತ್ತಿನವರೆಗೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಈಗ ರಾಜ್ಯಪಾಲರು ಓಕೆ ಅಂದ್ರೆ ನಾಳೆ ಪದಗ್ರಹಣ ಆಗತ್ತೆ. ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು. ಬಟ್ ಈಗ ಏನಾದರೂ ಓಕೆ ಅಂದಿಲ್ಲ ಅಂತ ಅಂದ್ರೆ ಅಥವಾ ಅವರು ಕೇರಳಕ್ಕೆ ಹೋದ್ರೆ ಬಹುಶಃ ಅದು ಸೋಮವಾರಕ್ಕೆ ಶಿಫ್ಟ್ ಆಗ್ಬೋದು, ಸೋಮವಾರಕ್ಕೆ. ಬಟ್ ಈಗ ಅಧಿಕೃತವಾದಂಥ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕು. ಬಟ್ ಈಗ ಆಲ್ಮೋಸ್ಟ್ ಇವಾಗ ಹಕ್ಕು ಮಂಡನೆ ಆದ ನಂತರದಲ್ಲಿ ಇವತ್ತೇ ಸಿಂಪಲ್ ಆಗಿ ಸರಳವಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ದೊಡ್ಡ ಮಟ್ಟದಲ್ಲಿ ಎಲ್ಲರನ್ನೂ ಸೇರಿಸಿ ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಟೈಮ್ ಅಂತೂ ಕೇಳಿದ್ದಾರೆ ವಿಜಯ್ ಅವರು. ಸೊ ಅಲ್ಲಿಗೆ ನಾಳೆನೇ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತಾರೆ, ಅಧಿಕಾರ ಸ್ವೀಕರಿಸ್ತಾರೆ. ಈಗ ಟೈಮ್ ಕೇಳಿದ್ದಾರೆ. ರಾಜ್ಯಪಾಲರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ಇವಾಗ. ಅವ್ರು ಓಕೆ ಅಂದರೆ ನಾಳೆ, ಒಂದು ವೇಳೆ ಏನಾದರೂ ರಾಜ್ಯಪಾಲರು ಕೇರಳಕ್ಕೆ ಹೋದರೆ ಸೋಮವಾರ ಅಲ್ಲಿಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಈಗೇನು ಆಲ್ರೆಡಿ ಎಲ್ಲ ಸಿದ್ಧತೆಗಳಾಗಿತ್ತಲ್ಲ, ಇವತ್ತೇ ಸಿಎಂ ಆಗಿ ಅವರು ಅಧಿಕಾರ ವಹಿಸ್ಕೊಳ್ತಾರೆ ಅಂತೇಳಿ ಎಲ್ಲರೂ ಕೂಡ ಎದುರುಗಣ್ಣಿಂದ ಕಾಯ್ತಾ ಇದ್ರು. ಬಟ್ ಇಲ್ಲ, ಸ್ವಲ್ಪ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಕೊನೆ ಹಂತದಲ್ಲೂ ಕೂಡ ಇನ್ನೂ ಆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಆಮೇಲೆ ರಾಜ್ಯಪಾಲರು ಈಗ ಓಕೆ ಅನ್ಬೇಕು. ಅವರು ಓಕೆ ಅಂತ ಅಂದರೆ ಈಗ ನಾಳೆ ಟೈಮ್ ಕೇಳಿದಾರಲ್ಲ, ಅದೇ ಪ್ರಕಾರವಾಗಿ ನಾಳೆ ಪದಗ್ರಹಣ ನಡೆಯುತ್ತೆ. ಇಲ್ಲ ಅಂತ ಅಂದರೆ ಸೋಮವಾರ. ಸೊ ಅಲ್ಲಿಗೆ ಒಂದಂತೂ ಕನ್ಫರ್ಮು, ನಾಳೆ ಅಥವಾ ನಾಳಿದ್ದು. ಅದಿನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ, ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಾಳೆನಾ ಅಥವಾ ನಾಳಿದ್ದ ಅಂತೇಳಿ. ಈಗ ಅವ್ರೇನು ನಾಳೆ ಟೈಮ್ ಕೇಳಬೇಕು ಕೇಳಿದ್ದಾರೆ. ಒಂದು ವೇಳೆ ಓಕೆ ಅಂತ ಅಂದರು ಅಂತ ಅಂದರೆ ನಾಳೆ ಅಲ್ಲಿಗೆ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇಲ್ಲ ಅಂತ ಅಂದರೆ ಸೋಮವಾರಕ್ಕೆ ಹೋಗುತ್ತೆ. ಕ್ಷಣಕ್ಕೂ ರೋಚಕ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ ಸರ್ಕಾರ ಪಾಲಿಟಿಕ್ಸ್. ಸುಮಾರು ಅರ್ಧ ಗಂಟೆಯಿಂದ ಗವರ್ನರ್ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಲೋಕಭವನದಲ್ಲಿ ಗವರ್ನರ್ ಅರ್ಲೇಕರ್ ಜೊತೆ ಮಾತುಕತೆ ಆಗ್ತಾ ಇದೆ. 121 ಶಾಸಕರ ಬೆಂಬಲದ ಪತ್ರವನ್ನ ಸಲ್ಲಿಸಿ ಚರ್ಚೆ ಮಾಡ್ತಾ ಇದ್ದಾರೆ ವಿಜಯ್. ಸಂಖ್ಯಾಬಲದ ಪತ್ರವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ರಾಜ್ಯಪಾಲ ಅರ್ಲೇಕರ್. ಅಲ್ಲಿಗೆ ಕ್ಷಣಕ್ಕೂ ಕೂಡ ರೋಚಕ ಪಡ್ಕೊಳ್ತಾ ಇದೆ ಸರ್ಕಾರ ಪಾಲಿಟಿಕ್ಸ್. ಅದಕ್ಕೆ ನಾ ಹೇಳ್ತಾ ಇದ್ದಿದ್ದು, ಒಂದು ರೀತಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ತರ ಆಗ್ಬಿಟ್ಟಿದೆ. ಹೇಳಿ ಕೇಳಿ ಸಿನಿಮಾಗಳಲ್ಲಿ ಇರುತ್ತಲ್ಲ, ಅದೇ ರೀತಿಯಾದಂಥ ಟ್ವಿಸ್ಟ್ಗಳು ಸಿಗ್ತಾ ಇರೋದು. ಈಗ 121 ಶಾಸಕರ ಬೆಂಬಲದ ಪತ್ರ ಏನು ಸಲ್ಲಿಸಿದಾರಲ್ಲ, ಅದನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ ರಾಜ್ಯಪಾಲರ ಕಡೆಯಿಂದ. ಅವರು ಓಕೆ ಅನ್ಬೇಕು. ಅವರು ಒಂದು ವೇಳೆ ಓಕೆ ಅಂತ ಅಂದ್ರು ಅಂತ ಅಂದ್ರೆ ನಾಳೆ 3 ಗಂಟೆಗೆ ಟೈಮ್ ಕೇಳಿದ್ದಾರೆ. ಆ ಟೈಮಿಂಗ್ಸ್ನ ಪ್ರಕಾರವಾಗಿ ಅಲ್ಲಿಗೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಒಂದು ವೇಳೆ ಅವ್ರೇನಾದರೂ ಕೇರಳಕ್ಕೆ ಹೋಗುವಂಥ ಕಾರ್ಯಕ್ರಮ ಈಗ ಆಲ್ರೆಡಿ ಏನು ಮುಂಚೆನೇ ಡಿಸೈಡ್ ಆಗಿತ್ತಲ್ಲ, ಇವತ್ತು ಸಂಜೆನೇ ಹೊರಡಬೇಕಿತ್ತು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿತ್ತು. ಬಟ್ ಈಗ ಒಂದು ಸ್ವಲ್ಪ ಚರ್ಚೆಗಳಾಗ್ತಾ ಇದೆ. ಸುಮಾರು ಈಗ ಅರ್ಧ ಗಂಟೆಗೂ ಹೆಚ್ಚು ಸಮಯದಿಂದ ಅವ್ರ ಜೊತೆ ಮಾತುಕತೆ ಆಗ್ತಾ ಇದೆ. ಗವರ್ನರು ಮತ್ತು ವಿಜಯ್ ಅವರ ನಡುವೆ ಆಗ್ತಾ ಇರುವಂಥ ಚರ್ಚೆ ಇದು. ಪ್ರಮಾಣ ವಚನ ಸ್ವೀಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೈಮ್ ಕೇಳ್ತಾ ಇದ್ದಾರೆ, ಯಾವಾಗ ಏನು ಎತ್ತ ಅಂತೇಳಿ. ಅವರು ಓಕೆ ಅಂತ ಅಂದರು ಅಂತ ಅಂದರೆ ನಾಳೆಗೆ ಫಿಕ್ಸ್ ಆಗುತ್ತೆ, ಅಥವಾ ಇಲ್ಲ ಅಂತ ಅಂದರೆ ಸೋಮವಾರಕ್ಕೆ ಫಿಕ್ಸ್ ಆಗುತ್ತೆ. ಅಲ್ಲಿಗೆ ನಾಳೆ ಅಥವಾ ನಾಳಿದ್ದು 2 ದಿನದಲ್ಲಿ ಒಂದಿನ ಅಂತೂ ಪಕ್ಕಾ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಈಗ ಆಲ್ರೆಡಿ ಅಭಿಮಾನಿಗಳೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಯಾವಾಗ ಟಿವಿಕೆ ಪಕ್ಷಕ್ಕೆ 121 ಸಂಖ್ಯಾಬಲ ಬಂತು, ಈ ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳೆಲ್ಲ ಅವರಿಗೆ ಬೆಂಬಲ ಕೊಟ್ಟರು ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತಾನೆ ಆಲ್ರೆಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಸೆಲೆಬ್ರೇಷನ್ ಯಾವಾಗಪ್ಪ ನಿಲ್ಲುತ್ತೆ ಅಂತ ಅಂದರೆ ಈಗ ಅವರು ಪ್ರಮಾಣ ವಚನ ಸ್ವೀಕಾರ ಆಗಬೇಕು. ಅಲ್ಲಿವರೆಗೂ ಇದೇ ರೀತಿಯಾದಂಥ ಕ್ರೇಜ್, ಇದೇ ರೀತಿಯಾದಂಥ ಸೆಲೆಬ್ರೇಷನ್, ಇದೇ ರೀತಿಯಾದಂಥ ಜೋಶ್ ತಮಿಳುನಾಡಲ್ಲಿ ಮನೆ ಮಾಡಿದೆ. ಬಿಕಾಸ್ ಈ ಒಂದು ಟೈಮ್ಗಾಗಿ ಇಡೀ ತಮಿಳುನಾಡು ಕಾಯ್ತಾ ಇತ್ತು. ಅವರ ತೀರ್ಪೇನಿದೆಯಲ್ಲ, ಜನಾದೇಶ ಏನು ಅವ್ರು ಕೊಟ್ಟಿದ್ದಾರಲ್ಲ ಚುನಾವಣಾ ಫಲಿತಾಂಶದಲ್ಲಿ, ತಮ್ಮ ಆಯ್ಕೆ ಯಾವುದು, ತಾವು ಏನು ಬಯಸ್ತಾ ಇದ್ದಾರೆ, ತಮಗೆ ಏನು ಬೇಕು ತಮಿಳುನಾಡಲ್ಲಿ ಅನ್ನುವಂಥ ವಿಚಾರವಾಗಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ತಡ ಆಗ್ತಾ ಇರೋದಕ್ಕೇನೆ ಭಾಳ ರೊಚ್ಚಿಗೆದ್ದಿದ್ರು ಅಲ್ಲಿನ ಜನ.
ಬಟ್ ಈಗ ಅವರಿಗೊಂದು ಸಮಾಧಾನದ ವಿಚಾರ ಏನು ಅಂತ ಅಂದರೆ ಅಲ್ಲಿಗೆ 121 ಸಂಖ್ಯಾಬಲ ಇದೆ. TVK ಪಕ್ಷದಿಂದ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಖುಷಿ ಈಗ ಮನೆ ಮಾಡಿದೆ. ಎಲ್ಲೆಡೆ ಇದೇ ರೀತಿಯಾದಂಥ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ, ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಆಮೇಲೆ ತಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಮಾಡಿದ್ದಂಥ ಸಾಧನೆ ಇದೆಯಲ್ಲ, ಹೆಸರಿದೆಯಲ್ಲ, ತಾವು ಗಳಿಸಿದ್ದಂಥ ಅಷ್ಟು ಅಪಾರ ಅಭಿಮಾನಿಗಳ ಪ್ರೀತಿ ವಿಶ್ವಾಸವನ್ನು ಅದನ್ನು ಓಟಾಗಿ ಕನ್ವರ್ಟ್ ಮಾಡಿದ್ದು, ಅವ್ರು ಪಟ್ಟಂಥ ಶ್ರಮ, ಅದೆಲ್ಲವೂ ಕೂಡ ನಿಜಕ್ಕೂ ದೊಡ್ಡ ಮಟ್ಟದ ಸಾಧನೆ. TVK ಪಕ್ಷದ ಈ ಒಂದು ಸಾಧನೆ ಇಡೀ ದೇಶ ಮಾತಾಡ್ತಾ ಇದೆ. ಆಮೇಲೆ ತಮಿಳುನಾಡು ಚುನಾವಣೆ ಆದ ನಂತರದಲ್ಲಿ ಫಲಿತಾಂಶ ಹೊರಬಿದ್ದ ನಂತರದಲ್ಲಿ ಆಗ್ತಾ ಇರುವಂಥ ಈ ಡೆವಲಪ್ಮೆಂಟ್ಸ್ಗಳಿದೆಯಲ್ಲ, ಅದು ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಬಟ್ ಈಗ ಕೊನೆಗೂ 3-4 ದಿನಗಳಿಂದ ನಡೀತಾ ಇದ್ದಂತಹ ಈ ಒಂದು ರಾಜಕೀಯ ಮೇಲಾಟದಲ್ಲಿ ಒಂದು ಫುಲ್ ಸ್ಟಾಪ್ ಬಿದ್ದಿದೆ. ಆ ಒಂದು ಬಿಕ್ಕಟ್ಟಿಗೆ ಒಂದು ಅಧಿಕೃತವಾದಂಥ ಫುಲ್ ಸ್ಟಾಪ್ ಬಿದ್ದಿದೆ. 121ಕ್ಕೆ ಸಂಖ್ಯಾಬಲ ಬಂದು ನಿಂತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಈಗ ಆಲ್ರೆಡಿ ಅರ್ಧ ಗಂಟೆಯಿಂದ ಚರ್ಚೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಅವ್ರು ಪತ್ರ ಕೊಟ್ಟು ಬಂದಂಥ ಸಂದರ್ಭದಲ್ಲಿ ಮೆಜಾರಿಟಿ ಪ್ರೂವ್ ಮಾಡಲೇಬೇಕು, ಅದಾದಮೇಲೆ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನ ಕೊಡ್ತಾರೆ, ಆಗ ಸರ್ಕಾರ ರಚನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಅದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಫೋರ್ಜರಿ ಸಹಿ ಆರೋಪ ಹಿನ್ನೆಲೆಯಲ್ಲಿ ಗವರ್ನರ್ ಅಲರ್ಟ್ ಆಗಿದ್ದಾರೆ. TVK ಬೆಂಬಲಿತ ಪಕ್ಷಗಳ ಶಾಸಕರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಅರ್ಲೇಕರ್. ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ ಗವರ್ನರ್ ಅರ್ಲೇಕರ್. ಯಾವುದಾದ್ರೂ ಫೋರ್ಜರಿ ಸಹಿ ಮಾಡ್ಕೊಂಡು ಬಂದುಬಿಟ್ರೆ, ಬಿಕಾಸ್ ಆ ಥರದ್ದೆಲ್ಲ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಬಟ್ ಅವ್ರು ಯೋಚನೆ ಮಾಡುವಂಥ ರೀತಿ ಹಂಗಿರುತ್ತಲ್ಲ, ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ ಅರ್ಲೇಕರ್ ಅವರು. ಅದಕ್ಕೆ ಓಕೆ ಅಂತ ಅವರು ಇಷ್ಟು ಬೇಗ ಹೇಳಿಲ್ಲ. ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ಆಲ್ರೆಡಿ ಅವರು ಓಕೆ ಅಂತ ಇದ್ರು. ಮುಹೂರ್ತ ಯಾವಾಗ ಫಿಕ್ಸು ಅನ್ನುವಂಥ ವಿಚಾರ ಕೂಡ ಹೊರಗಡೆ ಬೀಳ್ತಾ ಇತ್ತು, ಅಧಿಕೃತವಾಗಿ ಘೋಷಣೆ ಆಗ್ತಾ ಇತ್ತು. ಬಟ್ ಇಲ್ಲ, ಆ 121 ಶಾಸಕರ ಬೆಂಬಲದ ಸಹಿ ಇರುವಂತಹ ಪತ್ರ ಏನಿದೆಯಲ್ಲ, ಆ ಪತ್ರವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಫೋರ್ಜರಿ ಸೈನ್ ಏನಾದರೂ ಮಾಡಿರ್ತಾರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಳೆದು ತೂಗಿ ಎಚ್ಚರಿಕೆಯ ಹೆಜ್ಜೆಯನ್ನು ಗವರ್ನರ್ ಅರ್ಲೇಕರ್ ಅವರು ಇಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಈಗ ಅರ್ಧ ಗಂಟೆಗೂ ಹೆಚ್ಚು ಸಮಯದಿಂದ ಅವ್ರ ಜೊತೆ ಮಾತುಕತೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದಂಥ ಘೋಷಣೆ ಕೂಡ ಆಗುತ್ತೆ. ಆ ಟೈಮಿಂಗ್ಸ್ ಏನಿದೆಯಲ್ಲ, ಆ ಟೈಮಿಂಗ್ಸು, ಬಿಕಾಸ್ ಈಗ ಎಲ್ಲವೂ ಆಯಿತು, ಟೈಮ್ ಒಂದೇ. ಈಗ ನಮ್ಗೆ ಆ ಟೈಮ್ ಏನಿದೆ, ಪ್ರಮಾಣ ವಚನ ಸ್ವೀಕಾರ ಮಾಡೋದು ನಾಳೆನಾ ಅಥವಾ ನಾಳಿದ್ದ, ಸೋಮವಾರನ ನಾಳೆನಾ ಅನ್ನುವಂಥ ಒಂದು ಪ್ರಶ್ನೆ ಏನಿದೆಯಲ್ಲ, ಆ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೇ ಹೊತ್ತಲ್ಲಿ ಸಿಗುತ್ತೆ, ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಬಿಕಾಸ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಆ ಟೈಮಿಂಗು, ಆ ಮುಹೂರ್ತ ಯಾವಾಗ. TVK ಪಕ್ಷಕ್ಕೆ ಬೆಂಬಲ ನೀಡಿರುವಂತಹ ಶಾಸಕರ ಸಹಿ ಇರುವಂತಹ ಪತ್ರ ಏನಿದೆಯಲ್ಲ, ಆ ಪತ್ರವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಫೋರ್ಜರಿ ಸಹಿ ಆರೋಪದ ಹಿನ್ನೆಲೆಯಲ್ಲಿ ಬಹಳ ಅಲರ್ಟ್ ಆಗಿದ್ದಾರೆ ರಾಜ್ಯಪಾಲರು. ಆಮೇಲೆ ಅವರಿಗೀಗ ಬೆಂಬಲ ಕೊಟ್ಟಿರುವಂಥ ಶಾಸಕರಿದಾರಲ್ಲ, ಅವ್ರ ಜೊತೆ ಕೂಡ ಮಾತುಕತೆ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ.